ನಿಮ್ಗೆ ಸಾಹೇಬ್ರೆ ನೀವು ಅವರ ಪರಮಾಪ್ತ ಇಲ್ಲ ಅದು ಮಾಡಂಗಿಲ್ಲ. ನಮಸ್ಕಾರ ವೀಕ್ಷಕರೇ, ಜಮೀರ್ ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಎನ್ನುವ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಭಾರೀ ಬಿರುಗಾಳಿ ಎದ್ದಿದೆ. ಈ ವಿವಾದ ಸಾರ್ವಜನಿಕವಾಗಿ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಎಚ್ಚೆತ್ತುಕೊಂಡಿದ್ದಾರೆ. ತಡ ಮಾಡದೆ ನೇರವಾಗಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ದೌಡಾಯಿಸಿ ಮುಚ್ಚಿದ ಕೊಠಡಿಯೊಳಗೆ 1 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಅಷ್ಟಕ್ಕೂ ಆ ಕ್ಲೋಸ್ಡ್ ಡೋರ್ ಮೀಟಿಂಗ್ನಲ್ಲಿ ಆಗಿದ್ದೇನು, ಸಿದ್ದರಾಮಯ್ಯ ಜಮೀರ್ಗೆ ನೀಡಿದ ಆ ಖಡಕ್ ವಾರ್ನಿಂಗ್ ಏನು, ಎಲ್ಲಿದೆ ಆ ಕುರಿತ ಕಂಪ್ಲೀಟ್ ರಿಪೋರ್ಟ್. ರಾಜಕೀಯದಲ್ಲಿ 1 ದಿನದ ಅವಧಿ ಅದೆಷ್ಟೋ ಬದಲಾವಣೆಗಳಿಗೆ ಕಾರಣವಾಗಬಹುದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸಿದ್ದರಾಮಯ್ಯ ಅವರ ಆಕ್ರೋಶದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ ಕೇವಲ 24 ಗಂಟೆಗಳಲ್ಲಿ ಕಾವೇರಿ ನಿವಾಸದಲ್ಲಿ ಹೈ ಡ್ರಾಮಾ ನಡೆದಿದೆ. ಸಾಮಾನ್ಯವಾಗಿ ಇಂತಹ ವಿವಾದಗಳು ಎದುರಾದಾಗ ನಾಯಕರು ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟನೆ ನೀಡುತ್ತಾರೆ. ಆದರೆ ಜಮೀರ್ ಅಹಮದ್ ಆ ಹಾದಿ ಹಿಡಿಯಲಿಲ್ಲ. ಯಾಕಂದ್ರೆ ಸಾರ್ವಜನಿಕ ಸ್ಪಷ್ಟತೆಗಿಂತ ತಮ್ಮ ರಾಜಕೀಯ ಗಾಡ್ ಫಾದರ್ ಮನಸ್ಸಿನಲ್ಲಿ ಮೂಡುವ ನೆಗೆಟಿವ್ ಇಂಪ್ರೆಷನ್ ಭವಿಷ್ಯಕ್ಕೆ ಮಾರಕ ಅನ್ನೋದು ಜಮೀರ್ಗೆ ಚೆನ್ನಾಗಿ ಗೊತ್ತಿತ್ತು. ಕರ್ನಾಟಕ ರಾಜಕೀಯ ವಲಯದಲ್ಲಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಸಂಬಂಧ ಕೇವಲ ಇಬ್ಬರು ನಾಯಕರ ಒಡನಾಟ ಅಲ್ಲ, ಅದೊಂದು ಗುರು ಶಿಷ್ಯರ ಬಾಂಧವ್ಯ ಎಂದೇ ಬಿಂಬಿತವಾಗಿದೆ. ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬರುವಾಗ ಜಮೀರ್ ಕೈ ಹಿಡಿದು ನಡೆಸಿದ್ದೇ ಸಿದ್ದರಾಮಯ್ಯ. ಅಂತಹ ನಾಯಕರೇ ಅವನು ನನ್ನ ವಿರುದ್ಧ ಕೆಲಸ ಮಾಡಿದ್ದಾನೆ ಅಂದಾಗ ಜಮೀರ್ ವಲಯದಲ್ಲಿ ತಳಮಳ ಶುರುವಾಗುವುದು ಸಹಜವಾಗಿತ್ತು. ಹೀಗಾಗಿ ಯಾವುದೇ ಮುಜುಗರಕ್ಕೆ ಆಸ್ಪದ ನೀಡದೆ ನೇರ ಭೇಟಿಯ ನಿರ್ಧಾರಕ್ಕೆ ಜಮೀರ್ ಬಂದಿದ್ರು. ಮೂಲಗಳ ಪ್ರಕಾರ ಕಾವೇರಿ ನಿವಾಸದ ಪ್ರತ್ಯೇಕ ಕೊಠಡಿಯೊಳಗೆ ಇಬ್ಬರ ನಡುವೆ ಗಂಭೀರ ಸ್ವರೂಪದ ಮಾತುಕತೆ ನಡೆದಿದೆ. ದಾವಣಗೆರೆ ಉಪಚುನಾವಣೆಯ ಸಂದರ್ಭದಲ್ಲಿ ಆಂತರಿಕವಾಗಿ ಏನಾಯಿತು, ತಳಮಟ್ಟದ ರಾಜಕೀಯ ಸಮೀಕರಣಗಳೇನು ಎಂಬ ಬಗ್ಗೆ ಜಮೀರ್ ಅವರು ದಾಖಲೆ ಹಾಗೂ ವಿವರಣೆಗಳನ್ನ ಸಿದ್ದರಾಮಯ್ಯ ಅವರ ಮುಂದಿಟ್ಟಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಜಮೀರ್ ಸಂಪೂರ್ಣ ಭಾವುಕರಾಗಿ, ನನ್ನ ರಾಜಕೀಯ ಮರುಜನ್ಮಕ್ಕೆ ನೀವೇ ಕಾರಣ, ನಿಮ್ಮ ನೆರಳಿನಲ್ಲೇ ಬೆಳೆದವನು ನಾನು, ನಿಮ್ಮ ವಿರುದ್ಧ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ತಮಗಿರುವ ನಿಷ್ಠೆಯನ್ನ ಪ್ರದರ್ಶಿಸಿದ್ದಾರೆ ಎನ್ನಲಾಗ್ತಾ ಇದೆ. ಜಮೀರ್ ಅವರ ಭಾವುಕ ಮಾತುಗಳು ಸಿದ್ದರಾಮಯ್ಯ ಅವರ ಕೋಪವನ್ನ ಕೊಂಚ ತಣ್ಣಗಾಗಿಸಿದೆ ಎನ್ನಲಾಗ್ತಾ ಇದ್ದು, ಹಿರಿಯ ನಾಯಕ ಸಿದ್ದರಾಮಯ್ಯ ಅವರು ಜಮೀರ್ಗೆ ಒಂದು ಖಡಕ್ ರಾಜಕೀಯ ಪಾಠ ಮಾಡಿದ್ದಾವೆ ಅನ್ನುತ್ತವೆ ಆಪ್ತ ಮೂಲಗಳು. ಸದ್ಯದಲ್ಲಿ ದ್ವಿತೀಯ ಹಂತದ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ನಡೆಯಲಿದ್ದು, ಈ ಹಂತದಲ್ಲಿ ಸಚಿವರಾಗಿ ಸ್ಥಾನ ಗಿಟ್ಟಿಸಿಕೊಳ್ಳಬೇಕಾದ್ರೆ ಸಿಎಂ ಮತ್ತು ಹೈಕಮಾಂಡ್ ಒಲವು ಅತ್ಯಂತ ಮುಖ್ಯ. ಸಂಪುಟ ವಿಸ್ತರಣೆಯ ಈ ಸೂಕ್ಷ್ಮ ಹೊಸ್ತಿಲಿನಲ್ಲಿ ಇರುವಾಗ ಅನಗತ್ಯ ಗೊಂದಲಗಳಿಗೆ ಆಸ್ಪದ ನೀಡಬಾರದು. ಪಕ್ಷದ ಇತರ ನಾಯಕರೊಂದಿಗೆ ಹೇಗೆ ನಡೆದುಕೊಳ್ಳಬೇಕೆಂಬ ಬಗ್ಗೆ ಸಿದ್ದರಾಮಯ್ಯ ಕೆಲವು ಆಂತರಿಕ ಕಿವಿ ಮಾತುಗಳನ್ನ ಹೇಳಿ ಎಚ್ಚರಿಸಿದ್ದಾರೆ ಎನ್ನಲಾಗಿದೆ. ಅಷ್ಟಕ್ಕೂ ಈ ಇಡೀ ವಿವಾದಕ್ಕೆ ಕಾರಣವಾಗಿದ್ದು ದಾವಣಗೆರೆ ಬೈ ಎಲೆಕ್ಷನ್ ವರದಿ. ಅಲ್ಲಿ ಜಮೀರ್ ಅಹಮದ್ ನಡೆಗಳು ಸಿದ್ದರಾಮಯ್ಯ ಆಪ್ತ ವಲಯದ ಅಭ್ಯರ್ಥಿಗಳಿಗೆ ಹಿನ್ನಡೆ ತಂದಿದ್ವು ಎನ್ನುವಂತಹ ಆಂತರಿಕ ವರದಿ ಹಿರಿಯ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಅದೇ ಅಸಮಾಧಾನದ ಆಡಿಯೋ ರೂಪದಲ್ಲಿ ಹೊರಬಂದಾಗ ಜಮೀರ್ ಬೆಂಬಲಿಗರಿಗೂ ಆತಂಕ ಮೂಡಿಸಿತ್ತು. ಆದರೆ ಈಗ ನಡೆದಿರುವ ಈ ಮುಖಾಮುಖಿ ಭೇಟಿ ಸದ್ಯದ ಮಟ್ಟಿಗೆ ಇಬ್ಬರ ನಡುವಿನ ಬಿಗುವಿನ ವಾತಾವರಣವನ್ನ ತಿಳಿಗೊಳಿಸಿದೆ. ಕಾವೇರಿ ನಿವಾಸದ ಈ ರಹಸ್ಯ ಭೇಟಿಯ ನಂತರ ಸದ್ಯಕ್ಕಂತೂ ಸಿದ್ದು ಜಮೀರ್ ನಡುವಿನ ಹೈಡ್ರಾಮಾ ತಣ್ಣಗಾದಂತೆ ಕಾಣ್ತಾ ಇದೆ. ಜಮೀರ್ ಅಹಮದ್ ಕೂಡ ಇನ್ಮುಂದೆ ಯಾವುದೇ ವಿವಾದಾತ್ಮಕ ನಡೆಗಳಿಗೆ ಆಸ್ಪದ ನೀಡದೆ ಸದ್ದಿಲ್ಲದೆ ಹೈಕಮಾಂಡ್ ಮೂಲಕ ಮುಂದಿನ ಕ್ಯಾಬಿನೆಟ್ ಸೇರುವುದಕ್ಕೆ ಗ್ರೌಂಡ್ ವರ್ಕ್ ಆರಂಭಿಸಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ರಾಜಕೀಯದಲ್ಲಿ ಮೇಲ್ನೋಟಕ್ಕೆ ಕಾಣುವ ಶಾಂತಿ ಯಾವಾಗಲೂ ಶಾಶ್ವತ ಅಲ್ಲ. ಮುಂಬರುವ ಸಂಪುಟ ವಿಸ್ತರಣೆಯ ವೇಳೆಗೆ ಜಮೀರ್ಗೆ ಸಚಿವ ಸ್ಥಾನ ಒಲಿಯುತ್ತಾ ಅಥವಾ ಹಳೆ ಅಸಮಾಧಾನದ ಕಿಡಿ ಹಾಗೆ ಉಳಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಿಮ್ಗೆ ಸಾಹೇಬ್ರೆ ನೀವು ಅವರ ಪರಮಾಪ್ತ ಇಲ್ಲ ಅದು ಮಾಡಂಗಿಲ್ಲ. 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 ನಿಮ್ಗೆ ಸಾಹೇಬ್ರೆ
ನೀವು ಅವರ ಪರಮಾಪ್ತ ಆದ್ರೆ ನಮ್ಮ ಅಂತಂದ್ರೆ ನಾನು use ಮಾಡೋದು. ಇಲ್ಲ ಅದು ಮಾಡಂಗಿಲ್ಲ ಆದ್ರೆ ಕಳ್ಸಿ ನೀವು ಅದನ್ನ ತಿದ್ದಿ ಹೇಳಿ ಸರ್.